ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಾಡ್ತಾನ. ವಿಡಿಯೋ ಮಾಡಿ ಭಾಳ ದಿನ ಆಗಿತ್ತು, ಲಾಂಗ್ ಗ್ಯಾಪ್ ಬೇರೆ ಆಗಿತ್ತು. ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ಯಾವುದೇ ವಿಡಿಯೋ ಮಾಡಿರಲಿಲ್ಲ. ಇವತ್ತು ನಮ್ಮ ಅತ್ತೆ ಮತ್ತು ನಮ್ಮ ಮಾಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅವ್ರದ್ದು ಇವತ್ತಿಗೆ ಮದುವೆ ಆಗಿ 30 ವರ್ಷ ಕಂಪ್ಲೀಟ್ ಆಯಿತು. ಒಂದು ಸಣ್ಣ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮಾಡತ್ತಿದ್ವಿ. ನೋಡಿರಿ, ನಮ್ಮ ತನು ಅವ್ರ ಅಜ್ಜಿಗೆ ಹೆಲ್ಪ್ ಮಾಡತ್ತಾಳ. ಸೀರೆ ನೆರಿಗೆ ಎಲ್ಲ ನೀಟ್ ಮಾಡತ್ತಾಳ. ನನ್ನ ಮಗಳು ಇನ್ನೂ 1.5 ವರ್ಷ ಆಗಿಲ್ಲ, 1 ವರ್ಷದ ಮೇಲೆ 3 ತಿಂಗಳದ್ದು ಅಷ್ಟೇ ಅದಾಳ. ಏನು ಹೇಳ್ತೀವೆಲ್ಲ ಮಾಡ್ತಿರ್ತಾಳ್ರಿ ಆಕಿ. ಇವಾಗ ನೋಡ್ರಿ ಅವ್ರ ಅಜ್ಜಿಗೆ ಎಷ್ಟು ಹೆಲ್ಪ್ ಮಾಡತ್ತಾಳ. ಆಕಿ ಏನೇ ಮಾಡಿದ್ರು ಅವ್ರ ಅಜ್ಜಿ ಅವ್ರ ತಾತಾಕ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಆಕಿ ಅಷ್ಟು ಎಲ್ಲನೂ ನಾವು ಏನೇ ಹೇಳಿದ್ರು ಏನೇ ನೋಡಿದ್ರು ಆಕಿ ಎಲ್ಲನೂ ಮಾಡ್ತಿರ್ತಾಳೆ. ಹಾಗಾಗಿ ಆಕಿ ಅಂದ್ರೆ ಅವ್ರಿಬ್ಬರಿಗೂ ಭಾಳ ಇಷ್ಟ, ನಮಗಿಂತ ಭಾಳ ಇಷ್ಟಪಡ್ತಾರೆ ಅವ್ರಕ್ಕಿನ್ನ. ಒಂದು ಸಲ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮಾಡತ್ತಿದ್ವಿ. ನೋಡಿರಿ, ನಮ್ಮ ಅತ್ತೆ ಈ ಥರ ರೆಡಿಯಾಗಿದ್ದಾರೆ. ಈ ಬ್ಲೌಸ್ ನಾನು ಆನ್ಲೈನಲ್ಲಿ ತರಿಸಿದ್ದೆ, ನಮ್ಮ ಮಾಮನೇ ಸ್ಟಿಚ್ ಮಾಡಿದ್ದಾರೆ. ಇವ್ರ ನಮ್ಮ ಮಾಮನೂ ರೆಡಿ ಆಗ್ಯಾರ ನೋಡ್ರಿ. ಮದುವೆ ಆಗಿ 30 ವರ್ಷ ಆದ್ರೂ ಇನ್ನೂ ಅದೇ ಹುರುಪಲ್ಲದಾರ ಅವರು. ಇದೇ ರೀತಿ ಇನ್ನೂ ಇರಲಿ ಅಂತೇಳಿ ಕೇಳ್ಕೊತೀನಿ ನಾನು. ನಮ್ಮ ಮನೇಲಿ ನಾವು ಏನೇ ಇರಲಿ, ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ನಾವು ಅದನ್ನು ಭಾಳ ಖುಷಿಯಿಂದ ಮಾಡ್ತೀವಿ. ಯಾಕಂದ್ರೆ ಅದು ಸಣ್ಣ ವಿಷಯದಾಗ ಭಾಳ ಖುಷಿ ಕೊಡುತ್ತೆ. ನಾವೇನೇ ಫಂಕ್ಷನ್ ಮಾಡಿದ್ರು ನಮ್ಮ ಮನ್ಯಾಗ ನಮ್ಮ ದೀಪು ಒಬ್ಬ ಮಿಸ್ ಆಗತ್ತಾನ. ಯಾಕಂದ್ರೆ ಅವನಿಗೆ ಭಾಳ ರಜೆ ಸಿಗಂಗಿಲ್ಲ. ಹಾಗಾಗಿ ನಾವು ಏನು ಫಂಕ್ಷನ್ ಮಾಡಿದ್ರು ಅವ್ನು ಮಿಸ್ ಮಾಡ್ಕೋತಿರ್ತೀವಿ. ನೋಡಿರಿ, ಇವರೇ ನಮ್ಮ 30 ವರ್ಷ ಪೂರೈಸಿದ ದಂಪತಿಗಳು. ನೋಡಿರಿ, ನಾವು ಸಣ್ಣ ಫ್ಯಾಮ್ಲಿ ಇರ್ಬೋದು, ಆದರೂ ನಮ್ಗೆ ಭಾಳ ಖುಷಿ ಅನಿಸುತ್ತೆ. ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಫ್ಯಾಮಿಲಿ ಸಣ್ಣ ವಿಷಯನೂ ನಾವು ಖುಷಿಯಿಂದ ಆಚರಿಸಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ನಮ್ಮ ತನುಗೆ ನಿದ್ದೆ ಭಾಳ ಬಂದಿತ್ತು, ಹಠ ಮಾಡತ್ತಿದ್ಲು, ಯಾರ ಹತ್ರ ನಿಲ್ವಳ್ಳಾಗಿದ್ಲು. ಇಲ್ಲಿ ನೋಡ್ರಿ, ನಮ್ಮ ಅತ್ತಿ ನಮ್ಮ ಮಾಮ ವಾಚ್ ಕೊಡ್ಸಾರ, ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಅಂತ. 30 ವರ್ಷ ಆಗಿದ್ದಕ್ಕೆ ಟೈಮ್ ಗೊತ್ತಾಗಂತೆ, ನನ್ನ ವ್ಯಾಲ್ಯೂ ಈಗಾರ ಗೊತ್ತಾಗಂತೆ ವಾಚ್ ಕೊಡ್ಸಾರ. ಒಂದು ಸಣ್ಣ ಸೆಲೆಬ್ರೇಷನ್ ಅಂತೂ ಆಯಿತು. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಹಾಗೆ ನೋಡಿರಿ, ನಮ್ಮದು ಸ್ವಲ್ಪ ಫೋಟೋ ಶೂಟ್ ನಡೀತೆ. ನಮ್ಮ ಅತ್ತೆ ಸ್ವಲ್ಪ ಫೋಟೋ ತೆಗಿಬೇಕಂತೇಳಿ ನಮ್ಮ ಅತ್ತೆ ನೋಡಿರಿ ಈ ಥರ ರೆಡಿಯಾಗಿದ್ದರೆ. ಈ ಬ್ಲೌಸ್ ನಮ್ಮ ಮಾಮನ ಹೊಲಿದಿದ್ರು ಅವರಿಗೆ. ಕೊಡ್ಬಿಟ್ಟು ಇನ್ನೊಮ್ಮೆ ಥ್ಯಾಂಕ್ಸ್ ಕೊಡು ಅಮ್ಮಗೆ. ಥ್ಯಾಂಕ್ಸ್ ಅಮ್ಮ ಕೊಡು. ತೆಗ್ದೀನಿ, ಇದೇ ಮಾಡತ್ತಿದ್ದೆ. ತನು ಹಾಯ್ ಮಾಡ. ಗುಬ್ಬಿ ಅಲ್ಲಿ ನೋಡಲ್ಲ. ಅಜ್ಜಿಗೊಂದು ಉಮ್ಮ ಕೊಡು, ಅಮ್ಮಗೊಂದು ಉಮ್ಮ ಕೊಡ್ಲಿ, ಅಮ್ಮಗೊಂದು ಉಮ್ಮ ಕೊಡು, ಪಟ್ನ ಉಮ್ಮ ಕೊಡು, ಉಮ್ಮ ಕೊಡು ಅಮ್ಮಗೊಂದು. ಸೆಲೆಬ್ರೇಷನ್ ಅಂತೂ ಸ್ಟಾರ್ಟ್ ಆಯ್ತು, ಆದ್ರೆ ಮಾಡೋ ಸ್ವಲ್ಪ ಲೇಟ್ ಆಯ್ತು. ನಮ್ಮ ತನ್ವಿಯರ್ ಕಾಕ ಫೋನ್ ಮಾಡತ್ತಿದ್ರು, ಇನ್ನೂ ಸೆಲೆಬ್ರೇಟ್ ಮಾಡತ್ತಿಲ್ಲೇನೋ ಅಂತೇಳಿ. ಹಾಗಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ವಿ. ಸೊ ಅವನು ಅಲ್ಲೇ ಲೈವಲ್ಲೇ ನೋಡ್ತಾನಂತೇಳಿ. ನಮ್ಮ ತನ್ವಿ ಅಂತೂ ಫೋನ್ ನೋಡಿದರೆ ಸಾಕು, ಫುಲ್ ಕಿರಿಕಿರಿ ಮಾಡ್ತಾ ಫೋನ್ ಕೊಡ್ರಿ ಅಂತೇಳಿ. ಅದ್ರಾಗೂ ವಿಡಿಯೋ ಕಾಲ್ ಮಾಡಿದ್ವಿ ಅಂತಂದ್ರು ಆಕಿ ಮಾತಾಡ್ಸೇ ಕೊಡಂಗಿಲ್ಲ ಒಟ್ಟ. ಹಾಗಾಗಿ ಆಕಿ ಆಚೆ ಹೋದಾಗ ವಿಡಿಯೋ ಕಾಲ್ ಮಾಡಿರ್ತೀವಿ ನಾವು. ನಮ್ಮ ಮಾಮ ಲಾಸ್ಟ್ ಟೈಮ್ ಯಾರ್ದೋ ಮದ್ವೆಗೆ ಹೋಗಿದ್ರು, ಅಲ್ಲಿ ಅವ್ರದ್ದು ವಾಚ್ ಕಳ್ಕೊಂಬಂದಿದ್ರು ಅವರು. ಅದು ಹೆಂಗೆ ಮಿಸ್ ಆಗಿತ್ತು ಗೊತ್ತಾಗಲಿಲ್ಲ ಅಂತವರಿಗೆ. ಅವರು ಯಾವಾಗಲೂ ಎಲ್ಲಾದರೂ ಹೋದ್ರೆ ವಾಚ್ ವೇರ್ ಮಾಡ್ಕೊಂಡು ಅಭ್ಯಾಸ ಅವರಿಗೆ. ಹಾಗಾಗಿ ನಮ್ಮ ಅತ್ತೆ ಆ್ಯನಿವರ್ಸರಿಗೆ ಅವ್ರಿಗೆ ವಾಚ್ ಗಿಫ್ಟ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ರು. ಮೊನ್ನೆ ಸಂಡೇ ಹೋಗಿ ಅವ್ರಿಗೆ ವಾಚ್ ತೊಗೊಂಬಂದಿದ್ರು ಅವರು. ಅವ್ರಿಗೆ ಗೊತ್ತಿರಲಿಲ್ಲ, ಸರ್ಪ್ರೈಸಾಗಿ ಕೊಡಬೇಕಂತ ಎತ್ತಿಟ್ಟಿದ್ರೆ. ವಾಚ್ ತರಕ್ಕಂತ ಹೋಗಿ ಒಂದು ಗಡಿಯಾರ ನೋಡಿದ್ರಂತ, ಅದು ಚೆನ್ನಾಗೈತೆ ಅಂತೇಳಿ ಅದನ್ನು ತೊಗೊಂಬಂದಿದ್ರ. ಓಲ್ಡ್ ಮಾಡೆಲ್, ಅದು ಚೆನ್ನಾಗೈತಿ. ನೆಕ್ಸ್ಟ್ ವೀಡಿಯೋದಾಗ ನಾನು ಅದರದ್ದು ವೀಡಿಯೋ ಹಾಕ್ತೀನಿ. ಗಡಿಯಾರ ತರೋ ಬದಲು ವಾಚ್ ತರಬೇಕಿತ್ತು, ನಂದು ವಾಚ್ ಇರಲಿಲ್ಲ ಅಂತ ಅನ್ನತ್ತಿದ್ರು. ಆದರೂ ಇವರು ಆ್ಯನಿವರ್ಸರಿ ದಿನಾನೇ ಹೇಳೋಣ ಅಂತೇಳಿ ಸುಮ್ಮನಿದ್ರೆ. ನೋಡ್ರಿ, ಏನೋ ಒಂದು ಸಣ್ಣ ಪುಟ್ಟ ಖುಷಿ ಇಂಥದ್ರೊಳಗೆ ಹುಡುಕ್ಬೇಕು ನಾವು. ಅವರಿಗೆ ವಾಚ್ ತಂದು ಕೂಡಲೇ ಎಷ್ಟು ಖುಷಿಯಾಗಿತ್ತು. ಏನೂ ಒಂದು ಸ್ವಲ್ಪ ಸುದ್ದಿನ ಹಚ್ಚಿಲ್ಲಲ್ಲ, ನಂಗೆ ಗೊತ್ತಾಗಲಿಲ್ಲ ಅಂತ ಅನ್ನತ್ತಿದ್ರೆ. ಅವರಿಗಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು. ಆ
ಒಂದು ಮೂಮೆಂಟ್ ಒಳಗೆ ಆ ಖುಷಿ ಇರುತ್ತಲ್ಲ ಅದು ಪ್ರೈಸ್ಲೆಸ್ ಅನಿಸುತ್ತೆ. ನಮ್ಮ ದೀಪು ಅವ್ರದ್ದು ಸೆಲೆಬ್ರೇಟ್ ಮಾಡೋದು ಲೈವ್ ಒಳಗೆ ನೋಡತ್ತಿದ್ನ, ವಿಡಿಯೋ ಕಾಲ್ ಮಾಡಿ ಫೋನ್ ಇಟ್ಟಿದ್ವಿ. ನಮ್ಮ ಮಾಮಾಗ ಗೋಲ್ಡ್ ಕಲರ್ ವಾಚೆ ಅವ್ರು ಇಷ್ಟಪಡೋದು ಜಾಸ್ತಿ, ಹಾಗಾಗಿ ಗೋಲ್ಡ್ ಕಲರ್ ವಾಚ ತೊಗೊಂಬಂದಿದ್ರು. ಅವರು ನಮ್ಮ ದೀಪುನ ಜೊತೆ ಮಾತಾಡ್ತಿದ್ದಾರೆ, ನೋಡಿಲ್ಲ ಇನ್ನೂ. ನಮ್ಮ ಮಾಮ ಫುಲ್ ಶಾಕ್ ಆಗೈತಿ, ಇದ್ಯಾವಾಗ ತೊಗೊಂಬಂದಾರ ಇವ್ರು ಅಂತೇಳಿ. ಒಂದು ಸ್ವಲ್ಪ ಅದ್ರದ್ದೇನು ಹಿಂಟ ಕೊಟ್ಟಿಲ್ಲಲ್ಲ, ಹೆಂಗೆ ಮೇಂಟೈನ್ ಮಾಡಿರಿ ನೀವು ಇದನ್ನಂತೇಳಿ. ನೋಡ್ರಿ ಅವರು ಇದು 30ನೇ ವರ್ಷದವ್ರದ್ದು, ಆದ್ರೆ ಅವ್ರಿಗೆ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕಂತೇಳಿ ಬಂದೈತಲ್ಲ, ಅದು ಖುಷಿ ಆಯ್ತು ನಂಗೆ. ಹಾಗಾಗಿ ಈ ಮೂಮೆಂಟ್ನ ಒಂದು ಕ್ಯಾಪ್ಚರ್ ಮಾಡಿಟ್ಕೊಂಡೆ ನಾನು. ಫೋನಲ್ಲಿದ್ರೆ ಅವು ಎಲ್ಲೋ ಹೋಗ್ಬಿಡ್ತಾವೆ ಅಂತೇಳಿ ನಾನು ಯೂಟ್ಯೂಬ್ಗೆ ಹಾಕಿರ್ತೀನಿ ವಿಡಿಯೋ, ಅದು ಮೂಮೆಂಟ್ಸ್ ಇರಲಿ ಅಂತೇಳಿ. ನೋಡ್ರಿ ದೀಪಕ್ಕೆ ತೋರಿಸ್ತಿದ್ದಾರೆ, ನಿಮ್ಮಪ್ಪಾಗ ನಾನು ವಾಚ್ ತೊಗೊಂಬಂದಿನಿ ಅಂತೇಳಿ. ನಮ್ಮ ಮಾಮಗೆ ಎಷ್ಟು ಖುಷಿ ಆಗೈತೆ ನೋಡ್ರಿ ವಾಚ್ ಕೊಡಿಸಿದ್ದಕ್ಕೆ. ಸೊ ಇದು ನಮ್ಮ ಫ್ಯಾಮಿಲಿ. ನಮ್ಮ ದೀಪ ಒಬ್ಬನೇ ಮಿಸ್ ಆಗಿದ್ದಾನ. ನಮ್ದು ಏನೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದ್ರು ನಮ್ದು ಇದೊಂದು ಫ್ಯಾಮಿಲಿ ಪಿಕ್ಚರ್ ಇರೋದೆ ಭಾಳ ಖುಷಿ ಆಗುತ್ತೆ. ಇದಾಗಿತ್ತು ನೋಡ್ರಿ ನಮ್ದು ಇವತ್ತಿನೊಂದು ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.